ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವು ವೀಡಿಯೋ ಮಾಡಿ ಆಲ್ಮೋಸ್ಟ್ 1 ಇಯರ್ ಆಯಿತು. ಸೊ ನಾವು ಲಾಸ್ಟ್ ಬಂದುಬಿಟ್ಟು ತಿರುಪತಿಯಿಂದ ಬೆಂಗಳೂರಿಗೆ ಮಾಡಿದ್ದೆ. ಆಮೇಲೆ ನಾನು ವೀಡಿಯೋನ ಅಪ್ಲೋಡ್ ಮಾಡಿಲ್ಲ. ಸೊ ಏನಪ್ಪ ಅಂದರೆ ಇವಾಗ ನೀವೇನಾದರೂ 5 ಡೇಸು ಇಲ್ಲಾಂದರೆ 6 ಡೇಸು ಪ್ಲ್ಯಾನ್ ಮಾಡ್ತಿದ್ದೀರಿ ಬೆಂಗಳೂರಿಂದ ಎಲ್ಲಾದರೂ ಹೋಗ್ಬೇಕಂದ್ರೆ, ಸೊ ಈ ವಿಡಿಯೋ ನೋಡಿ ನಾನೊಂದು ಪ್ಲ್ಯಾನ್ ಹೇಳ್ತೀನಿ. ಸೊ ನಾವು ಹೋಗಿದ್ವಿ ಆಲ್ರೆಡಿ. ಸೊ ಒಂದು ಐಡಿಯಾ ಬರುತ್ತೆ ಯಾವ ಥರ ಅಂತ. ನಾವು ಬಿಟ್ಟಿದ್ದು ಬೆಂಗಳೂರು ಅರೌಂಡು 7 o'clock ಬಿಟ್ವಿ. ನಾವು ಮೈಸೂರಿಗೆ ಹೋಗೋಷ್ಟೊತ್ತಿಗೆ 11 ಗಂಟೆ ಆಯಿತು. ಎಲ್ಲ ಊಟ ಎಲ್ಲ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಟೈಮ್ ಆಯಿತು. ಸೊ ಹೋಗಿ ಡೈರೆಕ್ಟು ರೂಮ್ ಬುಕ್ ಮಾಡಿದ್ವಿ. ಅರೌಂಡು 800 ಏನೋ ಬಿತ್ತು ರೂಮು. ಆಮೇಲೆ ಅಲ್ಲೇ ಮಲ್ಕೊಂಡು ಬೆಳಗ್ಗೆ ಎದ್ದು ಫ್ರೆಶಪ್ ಆಗಿ ಆಮೇಲೆ ಚರ್ಚು ನೋಡಿಕೊಂಡು, ನಿಮ್ಗೆ ಗೊತ್ತು ಆಲ್ರೆಡಿ ಮೈಸೂರು ಅರಮನೆ, ಅದನ್ನು ನೋಡಿಕೊಂಡು ಡೈರೆಕ್ಟಾಗಿ ನಾವು HD ಕೋಟೆ ಮೇಲೆಯಿಂದ ಕೇರಳಗೆ ಎಂಟ್ರಿ ಕೊಟ್ವಿ. ಕೇರಳ ಹೋಗಿದ ತಕ್ಷಣ ಫಸ್ಟ್ ನಮ್ಮ ಊರು ಬಂದುಬಿಟ್ಟು ಕಟಿಕುಲಂ ಅಂತ. ಸೊ ಅಲ್ಲೋಗಿ ಫುಲ್ಲು ಚಳಿ ಆಗ್ತಿತ್ತು, ಬೈಕಲ್ಲಿ ಬೇರೆ ಹೋಗ್ತಾಯಿದ್ದಿದ್ದಲ್ವಾ. ಸೊ ಅದಕ್ಕೆ ಅಲ್ಲೋಗ್ಬಿಟ್ಟು ಗ್ಲೌಸು ಇಬ್ರಿಗೂ 2 ಜೊತೆ ತೊಗೊಂಡ್ವಿ. ಆಮೇಲೆ ಅಲ್ಲಿಂದ ಡೈರೆಕ್ಟ್ ವಾಯನಾಡು ಅಂದರೆ ಬರೀ ಡಿಸ್ಟಿಕ್ಕು, ಅದರಲ್ಲೆಲ್ಲ ಊರುಗಳಿರುತ್ತೆ. ವಾಯನಾಡಲ್ಲಿ ಮೆಪ್ಪಾಡಿ ಅಂತ ಬರುತ್ತೆ. ಡೈರೆಕ್ಟ್ ಮೆಪ್ಪಾಡಿಗೆ ಹೋದ್ವಿ. ಸೊ ಮೆಪ್ಪಾಡಿಯಲ್ಲಿ ನಮಗೆ ನೋಡಬೇಕಾದ ಪ್ಲೇಸಸ್ಸು ತುಂಬ ಇದೆ. ನಾವು ಹೋಗಿದ್ದಿದ್ದು ಅದರಲ್ಲಿ 3 ಪ್ಲೇಸಸ್ಸು. ಒಂದು ಬಂದುಬಿಟ್ಟು ಕಾಂತನಪುರ ಫಾಲ್ಸು, ಸಖತ್ತಾಗಿರುತ್ತೆ. ಸೊ ಆ ವಿಡಿಯೋ ಕ್ಲಿಪ್ಸ್ ಎಲ್ಲ ಲಾಸ್ಟಲ್ಲಿ ಹಾಕಿರ್ತೀನಿ, ವಿಡಿಯೋ ನೋಡಿ, ಸಖತ್ತಾಗಿರುತ್ತೆ. ಒಂದು ಐಡಿಯಾ ಬರುತ್ತೆ ನಿಮಗೆ ಯಾವ ಥರ ಅಂತ. ಆಮೇಲೆ ನಾವು ಗ್ಲಾಸ್ ಬ್ರಿಡ್ಜ್ಗೆ ಹೋಗಿದ್ವಿ. ಆಮೇಲೆ ಅಲ್ಲಿಂದ ಜೀಪ್ ರೈಡು ಚೇಂಬ್ರ ಪೀಕ್ ಅಂತ ಬರುತ್ತೆ, ಅದು ಸಖತ್ತಾಗಿರುತ್ತೆ. ನಮ್ಗೆ ಬೈಕ್ಸ್ ಎಲ್ಲ ಅಲೋರಲ್ಲ, ಕೆಳಗಡೆ ನಮಗೆ ಜೀಪು ರೆಂಟಿಗೆ ಸಿಗುತ್ತೆ. ಡೈರೆಕ್ಟ್ ರೆಂಟಿಗಂದರೆ ನಾವು ಓಡಿಸೋದಲ್ಲ, ಅವರೇ ಕರ್ಕೊಂಡು ಹೋಗ್ತಾರೆ. ಅವರೇ ಕರ್ಕೊಂಡ್ಬರ್ತಾರೆ, ಕೆಳಗಡೆ ಪಾರ್ಕ್ ಮಾಡಬೇಕು ಬೈಕ್ನ. ಸೊ ಮತ್ತು ಅಲ್ಲಿ ಫುಲ್ 1 ಡೇ ಸ್ಪೆಂಡ್ ಮಾಡಿ ಆಮೇಲೆ ನೈಟು ಅಲ್ಲೇ ಬುಕ್ ಮಾಡಿದ್ವಿ ಮೆಪ್ಪಾಡಿಯಲ್ಲೇ. ಸೊ ಫಸ್ಟೇ ಬುಕ್ ಮಾಡಿದ್ವಿ, ಎಲ್ಲ ಲಗೇಜೆಲ್ಲ ಅಲ್ಲೇ ಹಾಕ್ಬಿಟ್ಟು ಈ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಆಮೇಲೆ ರೂಮ್ಗೆ ಹೋಗಿ ನೈಟ್ ಅಲ್ಲೇ ಸ್ಟೇ ಆಗಿದ್ವಿ. ಆಮೇಲೆ ನೆಕ್ಸ್ಟ್ ಡೇ ಮೆಪ್ಪಾಡಿಯಿಂದ ಡೈರೆಕ್ಟ್ ಊಟಿಗೆ. ಈ ರೋಡ್ ಮಾತ್ರ ನೀವು ಸಖತ್ತಾಗಿ ಎಂಜಾಯ್ ಮಾಡ್ತೀರಾ, ಬೈಕಲ್ಲಿ ಹೋಗಬೇಕು. ಆ ಕಡೆ ಈ ಕಡೆ ಬರೀ ಮನೆಗಳು, ಟೀ ಎಸ್ಟೇಟ್ಸು. ಆಮೇಲೆ ಮಾರ್ನಿಂಗ್ ಬೇಗ ಬಿಡಬೇಕು, ಯಾಕಂದರೆ ನಿಮಗೆ ಫೋಟೋಸ್ ಸಖತ್ತಾಗಿ ಬರುತ್ತೆ. ಕ್ಯಾಮ್ರಾ ಒಂದು ತೊಗೊಂಡೋಗಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಫೋಟೋಸ್ ತೊಗೊಂಡು ಹೋಗಿ. ನೆಕ್ಸ್ಟು ಊಟಿಯಲ್ಲಿ ನಿಮಗೆ ಫುಲ್ಲು ಚಳಿ ಆಗ್ತಾ ಇರುತ್ತೆ. ಅಲ್ಲಿ ರೂಮ್ ಬುಕ್ ಮಾಡಿ ಹೋಗೋಷ್ಟೊತ್ತಿಗೆ ಸಾಯಂಕಾಲ ಆಗುತ್ತೆ ಬಿಡಿ. ಎಲ್ಲ ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ನಿಮಗೆ ಸಾಯಂಕಾಲ ಆಗುತ್ತೆ. ಹೋಗಿ ಚಳಿನ ಎಂಜಾಯ್ ಮಾಡಿ ಊಟಿಯಲ್ಲಿ. ನಿಮ್ಗೆ ಗೊತ್ತಲ್ಲ, ಊಟಿ ಅಂದರೆ ಚಳಿ ಅಂದರೆ ಊಟಿ ಫುಲ್ಲು ಕೋಲ್ಡ್ ಇರುತ್ತೆ. ಆಮೇಲೆ ಅಲ್ಲಿ ನೋಡೋ ಪ್ಲೇಸಸ್ ಏನಂದರೆ ಒಂದು ಗಾರ್ಡನ್ ಇದೆ, ಆಮೇಲೆ ಇನ್ನೊಂದು ಬೋಟ್ ರೈಡ್ ಅಂತಿದೆ. ಬೋಟ್ ರೈಡ್ಗೆ 300 ತೊಗೊತಾರೆ. ಆರಾಮಾಗಿ ಎಂಜಾಯ್ ಮಾಡ್ಬೋದು ನೀವು. ನೆಕ್ಸ್ಟು ಅಲ್ಲಿಂದ ಮಾರ್ನಿಂಗ್ ಬಿಡಿ ಎಲ್ಲಿಗೆ, ಇಶಾ ಫೌಂಡೇಶನ್ಗೆ, ಕೊಯಂಬತ್ತೂರು. ಈ ರೂಟು ತುಂಬ ಸಖತ್ತಾಗಿರುತ್ತೆ. ಮತ್ತು ಈ ರೂಟಲ್ಲಿ ಹೋಗುವಾಗ ನಮಗೆ 1-2 ಪ್ಲೇಸಸ್ ಬರುತ್ತೆ. ಟ್ರೀ ಪಾರ್ಕ್ ಒಂದು, ಆಮೇಲೆ ನೀಲಗಿರಿ ಹಿಲ್ಸು, ತುಂಬ ದೊಡ್ಡ ಮರಗಳಿರುತ್ತೆ, ಅದೆಲ್ಲ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಬೋದು. ಸೊ ಇಲ್ಲಿಂದ ಊಟಿಯಿಂದ ಡೈರೆಕ್ಟು ಕೊಯಂಬತ್ತೂರಿಗೆ ಹೋಗಿ ಫುಲ್ಲು ಘಾಟ್ ಸೆಕ್ಷನ್ ಇರುತ್ತೆ. ಡೈರೆಕ್ಟ್ ಇಶಾ ಫೌಂಡೇಶನ್ಗೆ ಹೋಗಿ ಇಶಾ ಫೌಂಡೇಶನ್ ಹತ್ರ ಫೋಟೋಸ್ ಎಲ್ಲ ತಕ್ಕೊಂಡು ಆಮೇಲೆ ಡೈರೆಕ್ಟ್ ನೀವು ಬೆಂಗಳೂರಿಗಾದರೂ ಬರ್ಬೋದು. ಸೊ ಬೆಂಗಳೂರು ಇಲ್ಲಾಂದರೆ ಬೆಂಗಳೂರು ಅಷ್ಟು ದೂರ ಹೊಡೆಯೋಕ್ಕಾಗಲ್ಲ ಅಂದರೆ ಎಲ್ಲಾದರೂ ಮಧ್ಯದಲ್ಲಿ ಎಲ್ಲಾದರೂ ರೂಮ್ ಬುಕ್ ಮಾಡಿ ಅಲ್ಲಿ ಸ್ಟೇ ಆಗಿ. ನಾವು ಸ್ಟೇ ಆಗಿದ್ವಿ, ಕೊಯಂಬತ್ತೂರು ಬಿಟ್ಟು ಒಂದು 80 ಕಿಲೋಮೀಟ್ರ್ ಆ ಥರ ಹೋಗಿ ಸ್ಟೇ ಆಗಿದ್ವಿ. ಮೈಸೂರಿಂದ ಹೇಳ್ತೀನಿ ನೋಡಿ ಪ್ಲ್ಯಾನ್ ಯಾವ ಥರ ಅಂತ. ಸೊ ಮೈಸೂರಿಂದ ಮೆಪ್ಪಾಡಿಗೆ 1 ಡೇ ಫುಲ್ಲು. ಸೊ ಅಲ್ಲಿ 1 ಡೇ ಸ್ಟೇ ಆಗಿ ಮೆಪ್ಪಾಡಿಯಿಂದ ಡೈರೆಕ್ಟ್ ಊಟಿಯಲ್ಲಿ 1 ಡೇ ಸ್ಟೇ ಆಗಿ ಆಮೇಲೆ ಅಲ್ಲಿಂದ ಕೊಯಂಬತ್ತೂರು ಇಶಾ ಫೌಂಡೇಶನ್ ಎಲ್ಲ ನೋಡಿಕೊಂಡು. ಸೊ ಕೊಯಂಬತ್ತೂರು ಡೈರೆಕ್ಟ್ ನೀವು ಬೆಂಗಳೂರಿಗೆ ಬಂದುಬಿಡ್ತೀರ ಅಂದರೆ ಬಂದುಬಿಡಿ, ಇಲ್ಲಾಂದರೆ ನಿಮಗೆ ಅಷ್ಟು ದೂರ ಹೊಡೆಯೋಕ್ಕಾಗಲ್ಲ, ತುಂಬ ದೂರ ಆಗುತ್ತಂದರೆ ಸೆಂಟ್ರಲ್ಲಿ ಎಲ್ಲಾದರೂ ಬುಕ್ ಮಾಡ್ಕೊಂಡು ರೂಮು ರೆಸ್ಟ್ ತೊಗೊಂಡು ಆಮೇಲೆ ಬೆಂಗಳೂರು ಬರ್ಬೋದು. ಸೊ ನಾವು ಟೆಂಟ್ ಕೂಡ ತೊಗೊಂಡು ಹೋಗಿದ್ವಿ. ಟೆಂಟ್ ಹಾಕೋಕ್ಕೆ ಜಾಗ ಇರಲಿಲ್ಲ, ಪರ್ಮಿಷನ್ ಕೂಡ ಕೊಡಲಿಲ್ಲ ಯಾರು. ಸೊ ಇವಾಗ ಮನೆ ಇರುತ್ತಲ್ವ, ಮನೆ ಒಳಗಡೆ ಕಾಂಪೌಂಡ್ ಒಳಗಡೆ ಹಾಕ್ಕೊಂಡ್ರೆ ಏನು ಪರವಾಗಿಲ್ಲ. ಸೊ ಯಾಕಂದರೆ ನಾವು ಹೊರಗಡೆ ಹಾಕ್ಕೊಳ್ಳೋಕ್ಕೆ ನಮಗೆ ಬರೀ ಕಾಡಲ್ವಾ, ಅದು ಬರೀ ಬೆಟ್ಟಗಳ ಮೇಲೆ ಮನೆಗಳಿರುತ್ತೆ. ಸೊ ಸುತ್ತಮುತ್ತ ಎಲ್ಲ ಕಾಡಿರುತ್ತೆ. ಸೊ ಕಾಡಾನೆಗಳು ಬರುತ್ತೆ ಅಂತ ನಮಗೆ ಪರ್ಮಿಷನ್ನೇ ಕೊಡಲಿಲ್ಲ ಎಲ್ಲಿ ಹಾಕ್ಕೊಳ್ಳೋಕ್ಕೆ. ಅದು ಬೇರೆ January 1.
ಪರ್ಮಿಷನ್ ಇರಲ್ಲ ಟೆಂಟನ್ನು ತೊಗೊಂಡೋದ್ರೆ. ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಹೋಗಿ ವೀಡಿಯೋ ನೋಡ್ಕೊಂಬನ್ನಿ ಯಾವ ಥರ ಇದೆ ಅಂತ. ಸೊ ನಿಮಗೆ ಈ ಥರ ಮಧ್ಯದಲ್ಲಿ ಎಲ್ಲ ಈ ಥರ ಲೊಕೇಶನ್ಗಳು ಕಾಣಿಸ್ತಾ ಇರುತ್ತೆ. ಮುಪ್ಪಡಿಯಿಂದ ಊಟಿಗೆ ಹೋಗೋ ರೋಡಲ್ಲಿ. ಮುಪ್ಪಡಿಯಿಂದ ಅರೌಂಡು 10 ಕಿಲೋಮೀಟ್ರ್ ಆಗುತ್ತೆ ಕಾಂಚನಪುರ ವಾಟರ್ಫಾಲು. ಅದಿದೆ ನೋಡಿ, ಸುತ್ತಮುತ್ತ ಎಲ್ಲ ಫುಲ್ ಕಾಡು. ಮತ್ತು ಫ್ಯಾಮಿಲಿ ಎಲ್ಲ ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಈ ಪ್ಲೇಸು ಸಜೆಸ್ಟ್ ಮಾಡ್ತೀನಿ. ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ನಾವು ಒಂದು ಹಾಫ್ ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಫಾಲ್ಸ್ ಹತ್ರ. ಟಿಕೆಟ್ ಪ್ರೈಸು 20 ರೂಪೀಸ್ ಇರುತ್ತೆ. ವಾವ್, ಹೋಗೋ ದಾರಿಯಲ್ಲಿ ಫುಲ್ ಗಾಳಿ ನೋಡ್ಬೋದು ನೀವು. ಆ ಕಡೆ ಈ ಕಡೆ ಫುಲ್ಲು ಕಾಫಿ ಎಸ್ಟೇಟ್ಸ್ ಎಲ್ಲ, ಟೀ ಎಸ್ಟೇಟ್ಸ್ ಎಲ್ಲ ನೋಡ್ತಾ ಇರ್ಬೋದು ನೀವು. ಅಲ್ಲಲ್ಲಿ ಎಲ್ಲ ಅಂಗಡಿಗಳೆಲ್ಲ ಇರುತ್ತೆ, ಟೀ ಹೋಟೆಲ್ಸ್ ಎಲ್ಲ ಇರುತ್ತೆ. ನೀವು ಟೀ ಆದರೂ ಕುಡಿಬೋದು. ಮತ್ತು ಜ್ಯೂಸ್ ಅಂಗಡಿ ಇರುತ್ತೆ, ಜ್ಯೂಸ್ ಕೂಡ ಕುಡ್ಕೊಂಡು ಚಿಲ್ಲಾಗಿ ಆರಾಮಾಗಿ ಎಂಜಾಯ್ ಮಾಡ್ತಾ ಹೋಗ್ಬೋದು. ನೋಡಿ ಯಾವ ಥರ ಇದೆ ಅಂತ ಪ್ಲೇಸು. ಫುಲ್ಲೆಲ್ಲ ಬೆಟ್ಟ ಎಲ್ಲ ಟೀ ಎಸ್ಟೇಟ್ಸ್ ಆಗಿಬಿಟ್ಟವ್ರೆ. ಮತ್ತು ನೋಡಿ ಮರಗಳು ಒಂದು ಲೈನಲ್ಲಿ ಏನು ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಫುಲ್ಲು ಒಂದೇ ಲೈನು. ಒಂದು ಕಡೆ ನಿಂತ್ಕೊಂಡ್ರೆ ಫುಲ್ಲು ಲೈನ್ ಹೆಂಗೆ ಕಾಣಿಸುತ್ತೆ ಅಂದರೆ, ಎಷ್ಟು ದೂರ ನೋಡಿದ್ರೂ ನಮಗೆ ಟೀ ಎಸ್ಟೇಟ್ಸೆ. ಫುಲ್ಲು ಬೆಟ್ಟ ಎಲ್ಲ ತುಂಬಿಸ್ಬಿಟ್ಟವ್ರು ಹೋಗಿ. ನೋಡಿ ಪಕ್ಕದಲ್ಲಿ ನಮಗೇನೋ ಅಡಿಕೆ ತೋಟನೋ ಏನೋ ಇದೆ. ನಮ್ಮ ಹುಡುಗ ಮಾತ್ರ ಫುಲ್ಲು ಜೋಯ್ಸಲ್ಲವನೇ. ಹಂಗೆ ಎಲ್ಲ ಬೆಂಡ್ ಮಾಡ್ಕೊಂಡು ಹೋಗ್ತಾನೆ ಗಾಡಿನ. ನಾವು ಫಸ್ಟ್ ಟೈಮ್ ಹೋಗಿದ್ದಿದ್ದು, ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನೋಡಿ ಹೆಂಗಿದೆ. ಬೆಳಗ್ಗೆ ಟೈಮಲ್ಲಿ ಹೋದರೆ ಮಾತ್ರ ಮುಂಜೆಲ್ಲ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಮುನ್ನಾರ್ ಥರನೇ ಇದೆ ಇಲ್ಲಿ, ಸೇಮ್ ವಾಯನಾಡ್ ಕೂಡ. ಈ ಮೆಪ್ಪಡಿಂದ ಊಟಿಗೆ ಏನಿದೆ ಅಲ್ಲ ರೋಡು, ಒಂದ್ಸಲ ಆದರೂ ಟ್ರೈ ಮಾಡಬೇಕು ಈ ರೋಡಲ್ಲಿ. ನೋಡಿ ಹೆಂಗಿದೆ ರೋಡ್ ಅಂತ. ಆ ಕಡೆ ಈ ಕಡೆ ಎಲ್ಲ ಟೀ ಎಸ್ಟೇಟ್ಸೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಪ್ಲೇಸು. ನನ್ನ ಫ್ರೆಂಡು ಹಂಗೆ ಚೆನ್ನಾಗಿ ಎಂಜಾಯ್ ಮಾಡ್ದ. ಅವನಿಗೂ ಈ ಥರ ಪ್ಲೇಸಸ್ ಅಂದರೆ ತುಂಬ ಇಷ್ಟ. ಹೋಗ್ತಿದ್ರೆ ನಮಗೆ ಬಾರ್ಡ್ರ್ ಬರುತ್ತೆ, ತಮಿಳ್ನಾಡು ಕೇರಳ ಬಾರ್ಡ್ರು. ಸೊ ನಾವು ಇಲ್ಲಿ ಸ್ಟಾಪ್ ಮಾಡಿದ್ವಿ ಲೊಕೇಶನ್ ನೋಡೋಣ ಅಂತ. ಅದ್ರ ಮುಂದೆನೇ ಚೆಕ್ ಪೋಸ್ಟ್ ಇತ್ತು, ನಮ್ಗೆ ಗೊತ್ತಿರಲಿಲ್ಲ. ಆವಾಗ ನಾನು ಹೆಲ್ಮೆಟ್ ತೆಗೆದ್ಬಿಟ್ಟು ಹಿಂದೆ ಕೂತ್ಕೊಂಡಿದ್ನಲ್ಲ, ವ್ಯೂ ನೋಡೋಣ ಅಂತ ಹೆಲ್ಮೆಟ್ ತೆಗೆದ್ಬಿಟ್ಟಿದ್ದೆ. ಅವರು ಕರೆಕ್ಟಾಗಿ ಹೋದೆ ಅಲ್ಲೇ ಇಟ್ಕೊಂಡ್ಬಿಟ್ರು. ಯಾಕೆ ಹೆಲ್ಮೆಟ್ ಹಾಕಿಲ್ಲ ಅಂತ ಕೇಳಿದ್ರು. ಅವ್ರು ವ್ಯೂ ನೋಡೋಕ್ಕೆ ಅಂತ ಹೇಳಿದ್ರು. ಅವರು ಏನು ಕೇಳಿಲ್ಲ, CC ಕ್ಯಾಮ್ರಾಗಳಿದೆ ಅಂತಂದರು. ನಾನು ಹಾಕಿರಲಿಲ್ಲ ಹೆಲ್ಮೆಟ್ಟು. ಸೊ ಫೈನ್ ಇಸ್ಕೊಂಡ್ರು. ಫೈನ್ ಕಟ್ಟಿ ಗೊತ್ತಿರಲಿಲ್ಲ, ಟರ್ನಿಂಗಲ್ಲೇ ಇದ್ದರು ಅವರು. ನಾವು ನೋಡೇ ಇಲ್ಲ ಅವ್ರನ್ನ. ನೋಡಿ ಯಾವ ಥರ ಇದೆ ಅಂತ. ಅಲ್ಲಲ್ಲಿ ಊರುಗಳು ಬರುತ್ತೆ, ಒಂದು 10-15 ಮನೆಗಳು ಆ ಥರ. ಅದು ತುಂಬ ಚೆನ್ನಾಗಿತ್ತು. ಇವ್ರು ನೋಡಿ
ಟರ್ನಿಂಗಲ್ಲಿ ಓವರ್ಟೇಕ್ ಮಾಡ್ತಾವ್ರೆ. ಆ ಕಡೆಯಿಂದ ಬಂದರೆ ಹೆಂಗೆ ಕಾಣಿಸುತ್ತೆ ಹೇಳಿ ಕಾರು ನೋಡಿ. ಇವರು ಒಕ್ಕಾಕ వేసుకుంటారా వాళ్ళు నీకు తోడుకోవచ్చా ఆకలి ఎందుకని అని చెప్తే ఆకలి రావే కాదురాప ಮೆಣಸು 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 తమిళ పాకలు రావే కాదురా ఒకటే కావాల్సింది ఇడుం చూడే ಸ್ಮೆಲ್ చూడు ಮೆಣಸು ಬ್ರೋ ಅದು. ಹಾಗೆ ಹೋಗೋ ದಾರಿಯಲ್ಲಿ ನೀವು ಲೆಫ್ಟ್ ಸೈಡ್ ನೋಡ್ತಿದ್ರೆ ಮರಕ್ಕೆ ಒಂಥರ ಅರಳ್ಕೊಂಡೈತಲ್ಲ, ಅದು ನಾನು ಎಲೆ ಅಡಿಕೆ ಅಂದ್ಕೊಂಡಿದ್ದೆ. ಎಲೆ ಅಡಿಕೆ ಅದು ಜೊತೆ ಹಾಕ್ಕೊಂತಾರಲ್ವ, ಸೊ ಅದು ಅಂದ್ಕೊಂಡಿದ್ದೆ. ಆದರೆ ಅವ್ನು ನನ್ನ ಫ್ರೆಂಡ್ ಹೇಳ್ದ ಅವನು ಮೆಣಸು ಅಂತದ್ದು, ನಮಗೂ ಗೊತ್ತಿರಲಿಲ್ಲ. ಆಮೇಲೆ ನಿಲ್ಲಿಸಿ ಸ್ಮೆಲ್ ನೋಡಿದ್ರೆ ಆವಾಗ ಗೊತ್ತಾಯಿತು, ಓ ಇದು ಎಲೆ ಅಲ್ಲ ಅಂತ. ನಮ್ಮ ಫ್ರೆಂಡ್ ಪಾಪ ಆ ಕಡೆ ಲೊಕೇಶನ್ಸು ನೋಡಬೇಕು, ಗಾಡಿನೂ ಓಡಿಸ್ಬೇಕು, ಎರಡೂ ಒಂದೇ ಸಲ ಮಾಡಬೇಕು. ನಿಮಗೆ ಲೊಕೇಶನ್ ಇಷ್ಟ ಆಯ್ತಂದರೆ ಒಂದು 5 ನಿಮಿಷ ನಿಲ್ಲಿಸ್ಬಿಟ್ಟು ಆಮೇಲೆ ಹೋಗಿ, ಅರ್ಜೆಂಟ್ ಪಡಬೇಡಿ. ಆಮೇಲೆ ಹಂಗೆ ಹೋಗ್ತಾ ಹೋಗ್ತಾ ನಮಗೆ ಬಂದಿದ್ದೆ ಊಟಿ ನೀವು ನೋಡ್ತಿದ್ರಲ್ಲ, ಇಲ್ಲೂ ಬೆಟ್ಟಗಳೆಲ್ಲ ಮನೆಗಳೇ ಕಟ್ಬಿಟ್ಟವ್ರು. ಹೋಗಿ ನೋಡಿ ಯಾವ ಥರ ಇದೆ ಅಂತ. ಎಲ್ಲ ಫುಲ್ಲು ಆ ಕಡೆ ಎಲ್ಲ ಫಾರೆಸ್ಟು ಸುತ್ತಮುತ್ತ. ನೆಕ್ಸ್ಟು ಊಟಿ ಆದಮೇಲೆ ನಮಗೆ ಕೊಯಂಬತ್ತೂರು ಮತ್ತು ಊಟಿ ಮಧ್ಯದಲ್ಲಿ ಬರೋದಿದ್ದು. ನಾನು ಹೇಳಿದ್ನಲ್ಲ ಆಗಲೇ ಉದ್ದಕ್ಕೆ ಮರಗಳೆಲ್ಲ ಇರುತ್ತೆ ಅಂತ. ನೀಲಗಿರಿ ಹಿಲ್ಸ್ ಏನೋ ಇದು ಒಂದು 2 ಕಿಲೋಮೀಟರ್ಸ್ ಕಂಟಿನ್ಯೂಸ್ ಆಗಿರುತ್ತೆ. ಅಲ್ಲಲ್ಲೇ ಸ್ವಲ್ಪ ಪ್ಯಾಚಸ್ ಇರುತ್ತೆ ರೋಡು ಚೆನ್ನಾಗಿ. ನಾವು ಇವಾಗ ಬೆಟ್ಟ ಹತ್ತುತ್ತಾ ಇರೋದು. ಫುಲ್ ಅಪ್ ಇರುತ್ತೆ ಈ ಪ್ಲೇಸಲ್ಲಿ. ಇಲ್ಲ ಸಿಮೆಂಟ್ ರೋಡ್ ಇಲ್ಲ, ಇದು ಸಿಮೆಂಟ್ ರೋಡ್ ಇಲ್ಲ, ಆ ಕಡೆ ತಾರ್ ರೋಡು ಇಲ್ಲ. ಏನೋ ಒಂಥರ ಬ್ರಿಕ್ಸ್ ಇರುತ್ತಲ್ಲ, ಸಿಮೆಂಟ್ ಬ್ರಿಕ್ಸು ಅದರಲ್ಲಿ ಮಾಡಿರೋದು ಎಲ್ಲ ಜೋಡಿಸ್ಬಿಟ್ಟಿದ್ದಾರೆ ರೋಡ್. ಪಕ್ಕಾ ಸುರನ್ ಮಲೈ ಇಟ್ಟನ ರೋಡು, ಪಕ್ಕಾ ಸುರನ್ ಮಲೈ ಅಂತ ಇದೆ. ಹಾಗೆ ಊಟಿಯಿಂದ ಕೊಯಂಬತ್ತೂರು ಹೋಗೋ ರೋಡಲ್ಲಿ ಕೊಲ್ಲೂರು ಅಂತ ಬರುತ್ತೆ. ಇಲ್ಲೇ ಸ್ವಲ್ಪ ಟಿಫನ್ ಎಲ್ಲ ಮಾಡಿಕೊಂಡು ಮತ್ತು ಹಂಗೆ ಹೋದ್ವಿ. ಇಲ್ಲಿ ರೈಲ್ ರೋಡೆಲ್ಲ ಬರುತ್ತೆ, ಒಂದ್ಸಲ ಟ್ರೈ ಮಾಡಬೇಕು ನೀವು ಈ ರೋಡಲ್ಲಿ. ನಮ್ಗೆ ಟೈಮ್ ಇರಲಿಲ್ಲ, ಸೊ ನಾವು ಟ್ರೈ ಮಾಡೋಕ್ಕಾಗಲಿಲ್ಲ. ಇಲ್ಲಿ ರೈಲ್ವೆ ಸ್ಟೇಷನು ಎಲ್ಲ ಇದೆ. ಇದಂಗೆ ಗೊತ್ತಾ, ಈ ಟ್ರೈನ್ ಜರ್ನಿ ಹೆಂಗಿರುತ್ತಂದರೆ, ವಾಟ್ರ್ ಫಾಲ್ ಇರುತ್ತಲ್ಲ ಅದ್ರ ಪಕ್ಕದಲ್ಲೇ ಹೋಗ್ತಾ ಇರುತ್ತೆ. ಆಮೇಲೆ ಟನಲ್ಸ್ ಇರುತ್ತೆ, ಚೆನ್ನಾಗಿರುತ್ತೆ. ಆದರೆ ಟ್ರ್ಯಾಕು ಸ್ವಲ್ಪ ಚಿಕ್ಕದಾಗಿರುತ್ತೆ ಮಾಮೂಲಿ ಟ್ರೈನ್ಗೆ ಕಂಪೇರ್ ಮಾಡಿದ್ರೆ. ನೋಡಿ ಇಲ್ಲಿ ರೈಟ್ ಸೈಡ್ ಏನು ನೋಡ್ತಿದ್ರಲ್ಲ, ಏನು ಕಾಣಿಸಿಲ್ಲ ಕೆಳಗಡೆ, ಎಲ್ಲ ಫುಲ್ ಮಂಜು, ಏನೇನು ಕಾಣಿಸಿಲ್ಲ. ನಾವಿವಾಗ ಘಾಟ್ ಇಳಿತಾ ಇದ್ದೀವಿ, ಫುಲ್ ಟ್ರಾಫಿಕ್ಕು ಈ ರೋಡಲ್ಲಿ ಮಾತ್ರ. ಅದೇ ಪ್ಲೇಸಲ್ಲಿ ನಮಗೆ ಈ ಥರ ಒಂದು ಫಾಲ್ಸ್ ಕಾಣಿಸುತ್ತೆ, ವಾಟರ್ ಫಾಲು. ಊಟಿಯಿಂದ ಈ ರೋಡು ಫುಲ್ಲು ಎಲ್ಲ ಡೌನು, ಫುಲ್ಲು ಘಾಟ್ ರೋಡು. ನಮ್ಗೆ ಹೋಗೋ ದಾರಿಯಲ್ಲಿ ಈ ಥರ ಎಲ್ಲ ಫಾಲ್ಸ್ ಕಾಣಿಸ್ತಾ ಇರುತ್ತೆ. ನಮ್ಮ ಜೊತೆಗೆ ಒಂದು 5-6 ಬೈಕ್ಸ್ ಜಾಯ್ನ್ ಆದರು. ಅವರು ಬೇರೆ ಟೀಮು, ನಾವು ಇಬ್ಬರೇ ಅಲ್ವಾ, ಅವ್ರು
ಅವರೆಲ್ಲ ಸುಮ್ಮನೆ ಬೇರೆ ಬೇರೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ರು. ಬೆಂಗಳೂರದವ್ರೆ ಇವರು ಕೂಡ. ಸೊ ಇದು ಪ್ಲ್ಯಾನು. ಒಂದು 5 ಡೇಸು ನೀವು ಟ್ರಿಪ್ಪಲ್ಲಿ ಇರ್ತೀರ. ಆಮೇಲೆ 1 ಡೇ ರೆಸ್ಟ್ ತೊಗೊಳ್ಳಿ ಹೋಗಿ ಮನೆಗೆ. ಯಾಕಂದರೆ ನಾವು ಅಷ್ಟೊಂದು ಓಡಾಡಿ ಎಲ್ಲ ಟ್ರಾವೆಲ್ ಮಾಡಿ ಬಂದಿರ್ತೀವಲ್ಲ, ಸೊ ವರ್ಕ್ ಮಾಡೋಕ್ಕಾಗಲ್ಲ. ಆಫೀಸ್ಗೆ ಹೋಗೋರೆಲ್ಲ ವರ್ಕ್ ಮಾಡೋಕ್ಕಾಗಲ್ಲ. ಸೊ ಒಂದಿನ ರೆಸ್ಟ್ ತೊಗೊಂಡ್ರೆ ನಾವು ಆರಾಮಾಗಿ ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ಆಮೇಲೆ ನಮಗೆ ಅಮೌಂಟ್ ಎಷ್ಟಾಗುತ್ತಂದರೆ ಒಬ್ಬರಿಗೆ 6,000 ಆಗುತ್ತೆ. ಅರೌಂಡು 5 to 6K ಆಗುತ್ತೆ. ಇನ್ನು ಪೆಟ್ರೋಲು, ಊಟ, ರೂಮ್ಸು ಎಲ್ಲ ಶೇರ್ ಮಾಡ್ಕೋಬೇಕು ನೀವು. ಇವಾಗ 800 ಆಯ್ತು ಅಂದರೆ ನಮಗೆ ಒಬ್ರಿಗೆ 400 ಬರುತ್ತೆ. ಲೈಕ್ ಪೆಟ್ರೋಲು ಅಷ್ಟೇ 6K ಆಗಿದ್ದರೆ ಅದರಲ್ಲಿ 3,000 ಆ ಥರ. ಹೇಗನ್ನಿಸ್ತು ವೀಡಿಯೋ? ಒಂದು ಸ್ಮಾಲ್ ಕ್ಲಿಪ್ಸ್ ಹಾಕಿದ್ದೀನಿ ಅಷ್ಟೇ. ಒಂದು ಐಡಿಯಾ ಬರುತ್ತೆ ಪ್ಲೇಸಸ್ ಯಾವ ಥರ ಇರುತ್ತಂತ. ಹೇಳೋದಕ್ಕಿಂತ ಸ್ವಲ್ಪ ನೋಡಿದ್ರೆ ಗೊತ್ತಾಗುತ್ತಲ್ವ, ಆ ಥರ. ಅದಕ್ಕೆ ಒಂದು ವೀಡಿಯೋ ಥರ ಇರಲಿ ಅಂತ ಸ್ವಲ್ಪ ಕ್ಲಿಪ್ಸ್ ಹಾಕಿದ್ದೀನಿ. ನನ್ನ ಸ್ಕ್ರೀನ್ ಕಡೆ ನೋಡ್ತಿದ್ರೆ ಎಲ್ಲೋ ನೋಡ್ದಂಗೆ ಇರುತ್ತಲ್ಲ, ಇವಾಗ ನಿಮ್ಮನ್ನು ನೋಡ್ದಂಗೆ ಇರುತ್ತಾ? ಯಾಕಂದರೆ ನಾನು ಮೊಬೈಲಲ್ಲಿ ಮಾಡ್ತಾಯಿದ್ದೀನಿ, ಸೊ ಅದಕ್ಕೆ ಎಲ್ಲೋ ನೋಡ್ದಂಗಿದೆ. ಇನ್ನೊಂದು ಹೇಳೋದು ಮರ್ತುಬಿಟ್ಟೆ. ಇನ್ನೊಂದು ಸ್ಪೆಷಲ್ ವೀಡಿಯೋ ಬರ್ತಿದೆ. ಆ ವಿಡಿಯೋ ಮಿಸ್ ಮಾಡಬಾರ್ದಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕಿದ ತಕ್ಷಣ ನಿಮಗೆ ವೀಡಿಯೋ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಡು ಸಬ್ಸ್ಕ್ರೈಬ್. ಲವ್ ಯು ಆಲ್. ಬಾಯ್.